ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನೋ ನಾನ್ ವೆಜ್, ಓನ್ಲಿ ವೆಜ್. ಸೊ ಬೆಳಿಗ್ಗೆ ಕುಕ್ಕರಲ್ಲಿ ಬೇಳೆನ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಅಡುಗೆ ಮಾಡಿಬಿಡೋಣ ಅಂತ, ವೆಜಿಟೇಬಲ್ ಸಾಂಬಾರು ಮಾಡೋಣ, ಬೇಳೆ ಸಾಂಬಾರು ಅಂತ. ಸೊ ಇಲ್ಲಿ ಬಂದು ಪನ್ನೀರ್ ಕರಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಮಸಾಲ ಎಲ್ಲ ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಂದು ಪೂರಿ ಮಾಡ್ತಾ ಇದ್ದೀನಿ. ಪೂರಿಗೆ ಪನ್ನೀರ್ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಬಂದು ಡೋನ ಅಂದರೆ ಚಪಾತಿ ಹಿಟ್ಟನ್ನು ಬಂದು ನಾನು ಮಿಕ್ಸಿಲಿ ಕಲಿಸ್ಕೊಂಡಿದ್ದೀನಿ. ಮಿಕ್ಸಿಲಿ ಚಪಾತಿ ಹಿಟ್ಟು ಕಲಿಸ್ತಾರೆ ಅಂತ ಅನ್ಬೋದು. ಸೊ ಪ್ರೀತಿ ಮಿಕ್ಸಿ ತಂದಿದ್ನಲ್ಲ ನಾನು, ಚಪಾತಿ ಹಿಟ್ಟು ಕಲಿಸೋದು ಎಲ್ಲ. ಸೊ ಅದ್ರಲ್ಲಿ ಕಲಿಸಿದ್ದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಲಿಸಿದೆ ಗೊತ್ತಾ. ಕ್ಲೀನಾಗಿ ಫೈನಾಗಿ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಬೇಗ ಪಿಕ್ಕಾಗುತ್ತೆ. ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಮತ್ತು ಆಫೀಸ್ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನು ನಾನು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಮೆಥಡು. ಸದ್ಯಕ್ಕೆ ನಾನು ಫ್ರೀ ಇಲ್ಲ, ವಿಡಿಯೋ ಮಾಡ್ತೀನಿ ಅದು ಸಪ್ರೇಟ್ ಆಗೇನೆ, ಒಂದು ಮಿಕ್ಸರ್ ವಿಡಿಯೋ ಅಂತ. ತುಂಬಾನೇ ಚೆನ್ನಾಗಿ ಚಾಪ್ ಆಗುತ್ತೆ ಕಟಿಂಗ್ಸ್ ಎಲ್ಲ. ಇಲ್ಲಿ ನೋಡ್ಬೋದು ಈರುಳ್ಳಿ, ಇದು ಬಂದು ಎರಡೇ ಈರುಳ್ಳಿ ಹಾಕಿರೋದಷ್ಟೇ, ಅದು ಚಿಕ್ಕ ಚಿಕ್ಕದು. ಎಷ್ಟು ಚೆನ್ನಾಗಿ ಫೈನಾಗಿ ಇದು ಪೇಸ್ಟ್ ಅಂತಿದ್ದು ಸಾರಿ ಕಟ್ ಆಗಿದೆ. ಗ್ರೇವಿಗಳಿಗೆಲ್ಲ ತುಂಬಾನೇ ಬೇಗ ಯೂಸ್ಫುಲ್ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನಾನು ರಿವ್ಯೂ ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ, ಯಾವುದೇ ಥರ ಕೊಲಾಬ್ರೇಷನ್ ಅಲ್ಲ, ಏನೂ ಇಲ್ಲ, ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ನಾನೇ ಈ ಥರದ್ದು ಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದು ತೊಗೊಂಡಿದ್ದು ಸಕ್ಕತ್ತಾಗಿದೆ ಮಾತ್ರ. ನಾನು ಫ್ರೀ ಇದ್ದಾಗ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಇವಾಗ ಮಾಡೋಣ ಪನ್ನೀರ್ ಕರಿ. ತುಂಬಾ ಈಸಿ, ಹಾಗೆ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಸೊ ಸಂಡೇ ಇವತ್ತು ನಾನ್ ವೆಜ್ ಬೇಡ, ಲಾಸ್ಟ್ ಸಂಡೇ ಮಾಡಿದ್ವಲ್ಲ ಅಂದ್ಬಿಟ್ಟು ಈ ಸಂಡೇ ಸ್ಕಿಪ್ ಮಾಡಿ ಸೊ ವೆಜಿಟೇಬಲ್ ಪೂರ್ತಿ ವೆಜಿಟೇರಿಯನ್ ಆಗೋಣ ಅಂತ. ಓಕೆ ಬನ್ನಿ, ಬೇಗ ಮಾಡಿಬಿಡ್ತೀನಿ. ಆಮೇಲೆ ನೋಡಿ, ಇವನಿಗೆ ಸ್ನಾನ ಮಾಡೋದಕ್ಕೆ ಆಗಲ್ವಂತೆ. ಸ್ನಾನ ಮಾಡಲ್ವಪ್ಪ ನೀನು? ಯಾಕೆ ಮಾಡಬೇಕು? ತೋ ಶೇಮ್ ಮ್ಯಾವ್ ಮ್ಯಾವ್, ಸ್ನಾನ ಮಾಡಬೇಕು. ಸೊ ಫ್ರೆಂಡ್ಸ್, ಪೂರಿ ರೆಡಿಯಾಗಿದೆ, ನನ್ನ ಮಗನಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಪನ್ನೀರ್ ಕರಿ ರೆಡಿಯಾಗಿದೆ. ಸೊ ಗ್ರೀನ್ ಕಲರ್ ಪನ್ನೀರ್ ಕರಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಪನ್ನೀರ್ ಕರಿ. ಸೊ ಇವಾಗ ಪನ್ನೀರ್ ಮತ್ತು ಪೂರಿನ ತಿನ್ನೋಣ ಬನ್ನಿ, ಸಂಡೇ ಸ್ಪೆಷಲ್. ಸಾರಿ ಹೇಳು, ಸಾರಿ ಹೇಳು, ಸಾರಿ ಹೇಳು ಅಕ್ಕನ್ಗೆ. ಸಾರಿ ಹೇಳೋ. ಅವನು ನಾನು 2 ಸೆಕೆಂಡ್ಗೂ ಬಂದ್ಬಿಟ್ಟು ಕಚ್ತವನೆ, ನನಗೆ ಊದ್ಕೊಂಡೈತೆ. ಇವಾಗ ನಾನು ಡಾಕ್ಟ್ರ್ ಹತ್ರ ತೋರಿಸ್ಬೇಕು. ಹಂಗೂ ನಾನು ಏನಾದರೂ ಹೋದ್ರೆ ಅಕಸ್ಮಾತ್ ನಾನು ತೋರಿಸ್ಕೊಳ್ತೀನಿ. ಇಲ್ಲೂ ಕಚ್ಚೋದು ನೋಡಿ, ಒಂಥರ ರೆಡ್ ಆಗಿಬಿಟ್ಟೈತೆ. ಇಲ್ಲೂ ಅಷ್ಟೇ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದು ಅಷ್ಟೇ ಬರೀ ಬೆಳ್ಳು ಕಚ್ತಾನೆ, ಯಾವಾಗಲೂ ಕಚ್ತಾನೆ. ಸಾರಿ ಕೇಳೋಳ್ನ ಕೇಳೋ, ಕೇಳೋ, ಸಾರಿ ಕೇಳೋ. ಅದು ಬಿಟ್ಟರೆ ನೋಡಿ ಫ್ರೆಂಡ್ಸ್, ಇಲ್ಲಾಂದ್ರೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಸೂಚಿ ಹಾಕ್ಸೋನ್ಗೆ ಹೋಗಿ ಸೂಚಿ ಚುಸ್ಕೊಬಾ. ಡಾಕ್ಟರ್ ಫೋನ್ ಮಾಡ್ತೀನಿ. ಕಚ್ತೀಯ ಅವಳಿಗೆ? ಕಚ್ತೀಯಾ? ಡಾಕ್ಟರ್ ಸಿಗ್ತೀರಾ ಇವಾಗ? ಬಂದ್ರೆ 5 ಇಂಜೆಕ್ಷನ್ ಕೊಡಿ. ಅಲ್ಲ, ಅಲ್ಲಿಗೆ 4, ತಿಕ್ಕಕ್ಕೆ 1. ಇವನು 2 ಸೆಕೆಂಡ್ ಕಚ್ತಾ ಇವನು. ಸಾರಿ ಕೇಳ್ತಾ ಇಲ್ಲ ಇವನು. ಇವಾಗ ನಾನು ಅಡ್ಡಿ ತಗೊಂಡು ಕರ್ಕೊಂಡ್ ಬರ್ತೀನಿ. ಸರಿ ಡಾಕ್ಟರ್, ಆಯ್ತು. ಹೇಳು ಸಾರಿ ಅಕ್ಕನು, ಹೇಳು ಸಾರಿ ಅಕ್ಕ, ಕಚ್ಚಲ್ಲ ಅಂತ ಹೇಳು. ಹೇಳು ಕಚ್ಚಲ್ಲ, ಸಾರಿ ಅಕ್ಕ ಅಂತ ಹೇಳು. ಯಾರಾದ್ರೂ ಬೈದ್ರ ನಿಂಗೆ? ನಿನ್ನ ಯಾರಾದ್ರೂ ಮಾತಾಡ್ಸಿದ್ರ? ನಾವು ತಾನೇ ಫೋನಲ್ಲಿ ಇದ್ದಿದ್ದು. ಇದೆಲ್ಲ ಡ್ರಾಮಾ, ನಂಗೆ ಗೊತ್ತಿದೆಲ್ಲ. ಅವ್ನು ಕಾಲಿಗೆಲ್ಲ ಕಚ್ತಾನೆ, ನನಗಿಲ್ಲೆಲ್ಲ ಎಫೆಕ್ಟ್ ಆಗಿ ಇಲ್ಲೆಲ್ಲ ಊದ್ಕೊಳ್ತೈತೆ ನೋಡಿ. 1 by 1 ಹೆಂಗೆ ಆಗ್ತೈತೆ ಅಂತ ನಾನು ಡಾಕ್ಟರ್ ತೋರಿಸ್ಕೊಳ್ತೀನಿ. ಏನಾದ್ರೂ ಆಗಿದ್ರೆ ಇವರು ನನಗೆ 1,000 ರೂಪಾಯಿ ಮೇಲೆ ಇವನು ಏನು ತಗೊಳ್ತಾನೆ ಅದನ್ನೆಲ್ಲ ನನಗೆ ಕೊಡಿಸ್ಬೇಕಾಯ್ತದೆ. ಇವರಿಬ್ರು ಜಗಳ ಬಿಡಿಸೋದೇ ಆಯ್ತದೆ ನಂಗೆ ದಿನ. ಆಲ್ಮೋಸ್ಟ್ 1 ತಿಂಗಳ 2-3 ವಾರ ಆಯ್ತು ಅವ್ರು ಕಚ್ಚಿ. ಸಾಕು. ಅಷ್ಟೇ ತಾನೇ, ಪಾಪ ಬುಕ್ ಮಾಡುತ್ತೆ. ಬಾ ಪ್ರತಿ ಎದ್ದಾಳೆ, ತಲೆಗೆ ಎಣ್ಣೆ ಹಚ್ಚಿ ತಲೆ ಬಚ್ಕೊಡ್ತೀನಿ. ಪ್ರತೀಕ್ಷಾ ಅವ್ರೇನೋ ತಂದವ್ರು ನೋಡು, ಕರ್ನಾಟಕ ಬೇಲಿಂದ ಬೇಲ್ಪುರಿ.
ಕರ್ನಾಟಕ ಬೇಲ್ಪುರಿ ತಿನ್ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಇವಾಗ ತಂದಿದ್ದಾರೆ. ತಿನ್ನೋಣ, ಟೇಸ್ಟ್ ಹೆಂಗಿದೆ, ಡಿಫ್ರೆಂಟ್ ಆಗಿದೆಯಾ ಅಂತ. ತಲೆಗೆ ಎಣ್ಣೆ ಹಚ್ಚಿ ತಲೆಗೆ ಹಚ್ಚಬೇಕು. ಬುಕ್ ಮಾಡುತ್ತೆ ಬಿಡು, ಬುಕ್ ಮಾಡುತ್ತೆ ಬಿಡು. ಎಂತೆಂತದ್ದು ತಂದಿದ್ದಾರೆ. ಪಾಪಡಿ ಚಾಟ್ ಪುರಿತಾನೆ ಅಂದ್ರೆ ಅದೇನೋ ಪಾಪಡಿ ಚಾಟ್ ಅಂತೆ. ಇದೇ ಇರ್ಬೇಕು, ದಹಿಪುರಿ ಏನೋ ಒಂಥರ ಇದೆ. ಮೊಸರು ಅನ್ಸುತ್ತಲ್ವಾ ಅದು? ಹಾ, ಮೊಸರು ಅದು. ನಾನು ಚೆನ್ನಾಗಿರುತ್ತೆ ನೋಡಿ. ಇದು ಅಂತ ಏನಿದು? ಅನ್ಸುತ್ತೆ ಇದು ಬೇಲ್ಪುರಿನಾ ರೀ? ಎರಡು ಏನೋ ತಂದಿದ್ದೀರಿ. ಇದು ಪಾಪ್ಟಿ, ಇದು ಬೇಲು, ಇದೇನು? ಇದೇ ಬೇಲ್ಪುರಿ. ನಾನು ಅಂದೆ ತಾನೆ. ಅದೇ ಇದು ಪಾಪ್ಟಿ. ತಿನ್ನೋಣ ಟೇಸ್ಟ್ ಹೇಗಿದೆ ಅಂತ. ಯಾಕಂದ್ರೆ ಬೇಲ್ಪುರಿ ಅಲ್ವಾ, ಸೊ ಆಗ ವೇಟ್ ಮಾಡಿಸ್ಬಾರ್ದು, ಮೆತ್ತಗಾಗ್ಬಿಡುತ್ತೆ. ಮಾಮೂಲಿ ಬೇಲ್ಪುರಿ ಇದ್ದಂಗೆ ಇದೆ. ಬೇಲ್ಪುರಿ ಇರುತ್ತೆ. ಅವರು ಕರ್ನಾಟಕ ಬೇಲ್ ಅಂತ ಹಾಕಿದ್ರು, ಆಮೇಲೆ ಸಿಕ್ಕಾಬಿಟ್ಟೆ ಜನ ಇರ್ತಾರೆ. ಈ ಟೇಸ್ಟ್ ಚೇಂಜ್ ಇದೆಯೇನೋ ಅಂತ ತಿಂತಾ ಇದ್ದೀನಿ. ಅಲ್ಲಿ ಜಾಸ್ತಿ ಜನ ಇರ್ತಾರೆ ಒಂದೊಂದ್ಸತಿ ನೈಟ್ ಟೈಮ್. ಇದೊಂದು ದಹಿ ಪುರಿ, ಇದೊಂದು ಸೇವ್ ಪುರಿ. ಬನ್ನಿ ಕೊಡೋಣ, ಅವರು ತಿನ್ನಲಿ. ಎಲ್ಲದ ಅವನು ತೊಳ್ರಿ. ಸೊ ಫ್ರೆಂಡ್ಸ್, ಪಾನಿಪುರಿ ಅಂಗಡಿಲಿ ನಾವು ಕೇಳದೆ ಇದ್ರು ಪಾನಿಮ್ನ ಹತ್ರ ಕೊಡ್ತಾರೆ ಫ್ರೀಯಾಗಿ. ಸೊ ತಿನ್ನೋಣ ಅಲ್ಲ, ಕುಡಿಯೋಣ, ಅದು ಹೇಗಿದೆ ಟೇಸ್ಟ್ ಮಾಡೋಣ. ಇದು ಚೆನ್ನಾಗಿದೆ ಪಾನಿ. ಟ್ಯಾಂಗಿ ಸೂಪರ್ ಆಗಿದೆ. ಈ ಚಳಿಗೂ ಅದಕ್ಕೂ ಸೂಪರ್ ಆಗಿದೆ. ಸೊ ನಾನು ರೆಕಮೆಂಡ್ ಮಾಡಿ ತರಿಸಿರೋಂತಹ ಬೇಲ್ಪುರಿ ಇದು ಚೆನ್ನಾಗಿದೆ ನೋಡಿ. ಚಿಕ್ಕ ಮಕ್ಳಿಗೆ ಮೈ ಮೇಲೆ ತಿಳ್ಕೊಂಡು ತಿಂತಾ ಇರುತ್ತೆ. ನಮ್ಮಮ್ಮ ಚಿಕ್ಕ ಪಾಪು ಇವಾಗ ನೋಡಿ, ನಮ್ಮ ಮಮ್ಮಿ ಇವಾಗ ಚಿಕ್ಕ ಪಾಪು ಗೊತ್ತಾ? ಚಿಕ್ಕ ಮಗು ನಾನು, ಯಾಕೆ ಚಳ್ಕೊಂಡು ತಿಂತಾ ಇದ್ದೀನಿ. ಇವಾಗ ಇವರೆಲ್ಲ 1 ಡ್ರಾಪ್ ಚಲ್ದೆ ತಿಂತಾರೆ. ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ತಿಂದ್ಬಿಟ್ಟು ಈ ಪಾನಿ ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅದಕ್ಕೆ ಪಾನಿ ಕೊಡೋದು ಫ್ರೀಯಾಗಿ. ಅದರಲ್ಲಿ ಈ ವೆದರ್ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಸಕ್ಕದ. ಇವಾಗ ಇವ್ರು ತಿಂತಾರೆ, ಅಪ್ಪ ಮಗಳು ಒಂಚೂರು ಚೆಲ್ಲಲ್ಲ. ಫಸ್ಟ್ ಇವಳು ದೊಡ್ಡ ಹುಡುಗಿ ಅಲ್ವಾ, ಚೆಲ್ಲಲ್ಲ. ಓಕೆ, ಡು ಇವರಪ್ಪ ಆಲ್ರೆಡಿ ಕೆಳಗೆಲ್ಲ ಚೆಲ್ಕೊಂಡು ತಿಂತವ್ರೆ. ಸಾಕು, ನೀ ಅದು ತಿನ್ಬೇಡ. ಏನ್ ನೋಡೋದು? ಬುಕ್ ಮಾಡ್ಬಿಟ್ಟಾ? ಬಾ. ಅದು ಪಾಪಡಿನ? ಹಂಗಂದ್ರೆ ಏನು? ಅದೇ ಇದ್ರಲ್ಲಿ ಸಮೋಸ ಅಂಗಡಿ ಸಿಗ್ತೀವಲ್ಲ ಅದು. ಇದು ಸೇವ್ ಪುರಿನಾ? ಇದು ಹೇಗಿರುತ್ತೆ ನೋಡ. ಬರೀ ಚೋಚೋವೆ ಹಾಕ್ಬಿಟ್ಟಿದ್ದಾರೆ. ನಾವು ರೆಗ್ಯುಲರ್ ಮಸಾಲೆ ಪುರಿ ತಿನ್ನೋ ಅಂಗಡಿಯಲ್ಲಿ ಒಂಥರ ಡಿಫ್ರೆನ್ಸ್ ಆಗಿದೆ. ಆಲೂಗಡ್ಡೆ ಸ್ಟಫಿಂಗ್ ತರ ಎಲ್ಲ ಮಾಡಿರ್ತಾರೆ. ಒಂಥರ ಓವರಾಗಿ ಸೇವ್ ತಿನ್ನಂಗೆ ಆಗುತ್ತಿದ್ದು, ಜಾಸ್ತಿ ಆಗುತ್ತೆ ಸೇವ್. ಅಷ್ಟ ಇಲ್ಲ. ಸ್ವೀಟ್ ಇದೆಯಾ? ಪಾಪ್ಲೆ ಹೇಳ್ತಿರೋ ಇದೇನು ಪಿಸ್ತಾಡೋದಿದೆಯಾ ರೀ? ಅದು ಚೆನ್ನಾಗಿ. ಏನು ಮಾತಾಡಲ್ಲ, ಎಷ್ಟು ಮಾತಾಡ್ತಿದ್ರು. ಚೆನ್ನಾಗೈತೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಕ್ಲೀನಾಗಿ. ಚೆನ್ನಾಗಿದೆ, ಕ್ಲೀನಾಗಿ, ತುಂಬ ಚೆನ್ನಾಗಿದೆ. ಅಂದ್ಬಿಟ್ರೆ ಏನಂತ ಬಾಯಿ ಬಿಟ್ಟು ಬೊಗಳ್ಬೇಕು ಯೂಟ್ಯೂಬಲ್ಲಿ, ಹೆಂಗಿದೆ ಟೇಸ್ಟ್ ಅಂತ. ಯಾರಾದ್ರೂ ಪುರೋಹಿತರನ್ನ ಕರ್ಕೊ ಬಂದ್ಬಿಟ್ಟು ಕುಂಡ್ರಿಸ್ಬಿಡು ಹೇಳ್ತೀನಿ. ಪಾಪಡಿ ಎಲ್ಲ ಇದು ದಹಿಪುರಿ ತರ ಇದೆ. ಅದೇ
ಹಪ್ಪಳ ಹಾಕ್ಬಿಟ್ಟು ಮಾಡ್ತಾರ ಓ ಡ್ಯಾಡಿ ಅವ್ರು ಅದನ್ನ ಹಪ್ಪಳ ಹಾಕಿ ಮಾಡೋದು. ಮೈ ಬೇಬಿ ಇಸ್ ಕೇಮ್. ತಿಂಡಿ ಪೋತಿ ಆಗುತ್ತೆ. ತಿಂಡಿ ಪೋತಿ ಅಲ್ಲೊಂದು ಐತಲ್ಲ ಬಾಕ್ಲು ತೆಗಿಯಕ್ಕೆ ಓದಾಡ್ತೈತೆ. ಫ್ರೆಂಡ್ಸ್ ನಮ್ಮ ಅಮ್ಮ ಹೇಳಿದ್ರು ನಿಜ ಹೇಳಿದ್ರು ತಿನ್ನೋ ಸಖತ್ ಕಷ್ಟ. ಇದನ್ನೆಲ್ಲ ಹಾಕಿದ್ದಾರೆ ನೋಡಿ ಎಲ್ಲ ಕಲರ್ ಚೌಚೌ ಚೆಲ್ದೆ ತಿನ್ನಕ್ಕಂತೂ ಆಗಲ್ಲ ನಿಜವಾಗ್ಲೂ. ಹೆಂಗೆ ಚೆಲ್ಕೊಂಡಿದ್ದೀನಿ ನಾನು ಬೇಡ್ರಿ, ಅಷ್ಟು ಕಷ್ಟ ಆಯ್ತಾಯ್ತಾ ತಿನ್ನೋಕ್ಕೆ. ಎಲ್ಲ ಬಿದೋಗುತ್ತೆ ಒಂದು ಬೈಟಿಗೆ. ಯಾಕೋ ಸೊ ವಾಲ್ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀವಿ ಇವತ್ತು. ಹಂಗೂ ನಮ್ಮ ಮನೆಯವ್ರು ಅಂಟಿಸಲ್ಲ ಅಂತ ಕಯ ಅಂತ ಇದ್ರು, ಹಂಗೂ ಬಿಡದೆ ಅಂಟಿಸ್ತಾ ಇದ್ದೀವಿ. ಇದು ತುಂಬಾ ಕಷ್ಟ, ನೋಡಿದಷ್ಟು ಸುಲಭ ಅಲ್ಲ ಅಂಟಿಸೋದು. ಒಂದು ಚೂರು ಆಚೆ ಈಚೆ ಆದರೂ ಸೊಟ್ಟ ಬರುತ್ತೆ, ಇಲ್ಲಾಂದರೆ ಹಾಳಾಗುತ್ತೆ. ಇದ್ರ ಜೊತೆಲಿ ನನ್ನ ಮಗ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗು, ಅವ್ನು ನಾನು ಅಂಟಿಸ್ತೀನಿ ಅಂತ ಆ ಗೋಡೆಗೆ ಅಂಟಿಸ್ತಾ ಇದ್ದಾನೆ ಇನ್ನೊಂದು ಶೀಟ್ ಎತ್ಕೊಂಡು. ಸೊ 4 ಶೀಟ್ ಬಂದಿತ್ತು. 4 ಶೀಟಲ್ಲಿ ಒಂದು ಶೀಟ್ ಅನ್ಸೋದೆ ಇಷ್ಟೊಂದು ಕಷ್ಟ ಆಯಿತು. ಇನ್ಯಾವ ಶೀಟು ಅಂಟ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಮನೆಯೆಲ್ಲ ಜಾತ್ರೆ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ಮಾತ್ರ ನನ್ನ ಮಗಳು ಇಷ್ಟಪಟ್ಟಿದ್ಲು ಅಂತ ಇವತ್ತು ಅಂಟಿಸ್ತಾ ಇದ್ದೀನಿ. ಸೊ ಅದಕ್ಕೂ ಬೆಳಗ್ಗೆಯಿಂದ ಜಗಳ ಆಗಿ ಫೈನಲಿ ಅಂಟಿಸಿದ್ದಾಯಿತು. ಸೊ ಫ್ರೆಂಡ್ಸ್ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ಅಂಟಿಸ್ಬಿಟ್ಟು ವಾಲ್ ಸ್ಟಿಕ್ಕರು. ನನ್ನ ಮಗ ಬೇರೆ ಅಂಟಿಸಿದ್ದಾನಂತೆ ನೋಡಿ. ಹೌದಮ್ಮ ನೀನಮ್ಮ ಅಂಟಿಸಿದ? ಓಕೆ ವೆರಿ ಗುಡ್. ಇದು ಅಂಟಿಸೋಷ್ಟ್ರಲ್ಲಿ ಸಾಹಸ ಮಾಡಾಕ್ಬಿಟ್ಟವ್ರು ನಮ್ಮ ಮನೆಯವರು. ಸೊ ಫ್ರೆಂಡ್ಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಇಡ್ಲಿ ಮಾಡೋಕ್ಕೆ ಇವಾಗ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಹಿಟ್ಟು. ಸೊ ಸಿಕ್ಕಾಬಟ್ಟೆ ಮಳೆ, ಹಾಗಾಗಿ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಪ್ಪಿ ಬರುತ್ತೆ, ಇಲ್ಲಾಂದ್ರೆ ಉಪ್ಪಿ ಬರಲ್ಲ. ಮಳೆ ಬೀಳ್ತಾ ಇರೋದ್ರಿಂದ ಕೋಲ್ಡ್ ವೆದರ್ಗೆ ಹಿಟ್ಟು ಹುಳಿ ಬರಲ್ಲ. ಫರ್ಮೆಂಟೇಷನ್ ಆಗಿಲ್ಲ ಅಂದ್ರೆ ಇಡ್ಲಿ ಸಾಫ್ಟ್ ಆಗಿ ಬರೋದೇ ಇಲ್ಲ. ಹಾಗಾಗಿ ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಓಕೆನಾ? ಕಟ್ ಮಾಡಿ ಹಾಕೋಣ. ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೆ. ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಬಾಯ್ ಬಾಯ್. ಹಾಗೆ ಫೋಟೋ ಹೊಡಿತೀನಿ ಉದ್ದುದಕ್ಕೆ.